ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿದು ವ್ಯೂ ನೋಡೋಣ. ಆಲ್ರೆಡಿ ನಾ ಪ್ರೀವಿಯಸ್ ಹೇಳಿದಾಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿಂದ ಡೌನ್ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಏನಾಗಿದೆ, ಸೈಡ್ ವೇಸ್ ಹೋಗಿದೆ. ಬಟ್ ಈ ಲೆವೆಲ್ ಏನಕ್ಕೆ ಅಂತಂದರೆ, ಈ ಲೆವೆಲ್ ನೋಡ್ಬೋದು. ಈ ಲೆವೆಲಿಂದ ಒಂದು ದೊಡ್ಡ ಕರೆಕ್ಷನ್ಸ್ ಆಗಿದೆ. ಸೊ ತುಂಬ ಜನ ರೀಟೇಲರ್ಸು ಎಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂತಂದರೆ, ಈ ರೀತಿ ಮೂಮೆಂಟಲ್ಲಿ ಟ್ರ್ಯಾಪ್ ಆಗ್ತಾರೆ. ಕಾರಣ ಏನಂತಂದರೆ, FI ಮತ್ತು DA ಅವ್ರ ಹತ್ರ ನಮ್ಮ ರೀಟೇಲರ್ಸು ಡೇಟಾಸ್ ಅವ್ರ ಹತ್ರ ಇರೋದ್ರಿಂದ ಕೆಲವು ಸರ್ತಿ ನಾವು ಡೈರೆಕ್ಟು ಒಂದು ಬ್ರೇಕ್ಔಟ್ ಆದಾಗ, ಇಲ್ಲಾಂದರೆ ಬ್ರೇಕ್ ಡೌನ್ ಆದಾಗ ನಾವು ಟ್ರೇಡ್ನ ಪ್ಲ್ಯಾನ್ ಮಾಡಬಾರ್ದು ಅಂತ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದರ ರೀಸನ್ ಏನಂತಂದರೆ, ಯಾವಾಗಲೂ ಈ ರೀತಿ ಬ್ರೇಕ್ಔಟ್ ಆದಾಗ ನಮಗೆ ಇನ್ನೊಂದು ಒಂದು ಕನ್ಫರ್ಮೇಷನ್ ಬೇಕಾಗುತ್ತೆ. ನೀವು ಹೇಳ್ಬೋದು, ಕೆಲವು ಸರ್ತಿ ಬ್ರೇಕ್ಔಟ್ ಆದಾಗ ಈ ರೀತಿ ಜೋರಾಗಿ ಕೆಳಗಡೆ ಹೋಗಿರೋ ಚಾನ್ಸಸ್ ಇರುತ್ತೆ. ಬ್ರೇಕ್ಔಟ್ ಆದಾಗ ಮೇಲ್ಗಡೆ ಅಪ್ಸೈಡ್ ಮೂವ್ಗೆ ಫಾಸ್ಟಾಗಿ ಅಪ್ಸೈಡ್ ಮೂವ್ ಆಗಿರೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಆದರೆ ನಾವು ಸ್ವಲ್ಪ ಲೋ ರಿಸ್ಕ್ ತಗೊಳ್ಳೋದ್ರಿಂದ ನಮ್ಮ ಪ್ಲ್ಯಾನ್ ಯಾವಾಗಲೂ ರೀಟ್ರೇಸ್ಮೆಂಟಲ್ಲಿರಬೇಕು. ಒಂದು ವೇಳೆ ಬ್ರೇಕ್ಔಟ್ ಆದಾಗ ನೆಕ್ಸ್ಟು ರೀಟ್ರೇಸ್ಮೆಂಟಿಗೆ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಸಪೋರ್ಟ್ ತೊಗೊಂಡಾಗ ಇಲ್ಲಿ ನಾವು ಬೈ ಮಾಡಬೇಕಾಗುತ್ತೆ ಅಪ್ಸೈಡ್ ಪ್ಲ್ಯಾನ್ಗೆ. ಅದೇ ರೀತಿ ನಾವು ಡೌನ್ ಸೈಡ್ಗೆ ಬಂದಾಗ, ಬ್ರೇಕ್ ಡೌನ್ ಆದಾಗ ನಾವು ಬೈ ಮಾಡ್ಬೋದು. ಮತ್ತೆ ಅಪ್ಸೈಡ್ ಹೋಗಿ ಇಲ್ಲಿ ಒಂದು ರೀಟ್ರೇಸ್ಮೆಂಟ್ ಆಗಿ ರೆಡ್ ಕ್ಯಾಂಡಲ್ ಮಾಡಿದಾಗ ಡೌನ್ ಸೈಡಿಗೆ ಪ್ಲ್ಯಾನ್ ಮಾಡ್ಬೋದು. ಓಕೆ, ಇದು ಈಸಿ ಮೆಥಡಲ್ಲಿ. ರೀಸನ್ ಹೇಳ್ತೀನಿ ನೋಡಿ. ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಸಡನ್ಲಿ ಇಲ್ಲಿ ಮೇಲೆ ಹೋಗಿದೆ. ಓಕೆ, ಇಲ್ಲಿ ಮೇಲಿಂದ ಇಲ್ಲಿ ಯಾರು ಮಾಡಿದರೆ ಖಂಡಿತವಾಗ್ಲೂ ಮತ್ತೆ ಕೆಳಗಡೆ ಬಂದು ಏನೂ ಆಗಿದೆ, ಸ್ಟಾಪ್ ಲಾಸ್ ಆಗಿರುತ್ತೆ, ಅವರು ಲಾಸಲ್ಲಿ ಇರ್ತಾರೆ. ಅದೇ ರೀತಿ ಇಲ್ಲಿ ಕೆಳಗಡೆ ಹೋಗಿದೆ, ಮತ್ತು ಕೆಳಗಡೆ ಇಲ್ಲಿಂದ ಮತ್ತೆ ಕೆಳಗಡೆ ಬರ್ಬೋದು ಅಂತ ಇಲ್ಲಿ ಯಾರಾದರೂ ಈ ಜಾಗದಲ್ಲಿ, ಇಲ್ಲಾಂದರೆ ಈ ಜಾಗದಲ್ಲಿ ಬೈ ಮಾಡಿದರೆ ನೆಕ್ಸ್ಟ್ ನೋಡಿ ಮೇಲೆ ಹೋಗಿ ಇಲ್ಲೂ ಟ್ರ್ಯಾಪ್ ಆಗಿ ಅವರ ಸ್ಟಾಪ್ ಲಾಸ್ ಆಗಿರುತ್ತೆ. ಮೇಲೆ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಇಲ್ಲಿ ಯಾರಾದರೂ ಬೈ ಮಾಡಿದರೆ ಮತ್ತೆ ನೋಡಿ ಪುನಃ ಕೆಳಗಡೆ ಬಂದು ಮತ್ತೆ ಸ್ಟಾಪ್ ಲಾಸ್ ಆಗಿರುತ್ತೆ. ನಿನ್ನೆ ಕೂಡ ಅವರು ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಪ್ಸೈಡಲ್ಲಿ ಆಗಿದ್ದಾಗ ಇವತ್ತು ರೆಡ್ ಕ್ಯಾಂಡಲ್ ಆಗಿದೆ. ಈ ರೀತಿ ಮೂಮೆಂಟಲ್ಲಿ ನಮ್ಮ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲು ನೀವು ಟ್ರೆಂಡ್ ಯಾವ ಕಡೆ ಇದೆ ಅಂತ ನೋಡಬೇಕಾಗುತ್ತೆ. ನೋಡಬೇಕಂದ್ರೆ ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ಎಲ್ಲ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಬಾರ್ದು. ಫಸ್ಟು ನಾವು ನೋಡಬೇಕಾಗಿರೋದು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಬಂದುಬಿಟ್ಟು ಅಪ್ ಟ್ರೆಂಡಲ್ಲಿದೆ. ಓಕೆ, ಅದರ ನೆಕ್ಸ್ಟ್ ಬಂದುಬಿಟ್ಟು ವೀಕ್ಲಿಯಲ್ಲಿ ಹೋಗಬೇಕು. ವೀಕ್ಲಿಯಲ್ಲಿ ಕೂಡ ನಮಗೆ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟು. ಇಲ್ಲಿ ನೋಡ್ಬೋದು, ಇದು ಒಂದು ಅಪ್ ಟ್ರೆಂಡಲ್ಲಿ ಹೋಗಿದೆ. ಓಕೆ, ಇಲ್ಲಿ ಡೌನ್ ಟ್ರೆಂಡ್ ಬರೋ ಥರ ಬಂದು ಕ್ರಾಸ್ ಆಗಿ ಮತ್ತೆ ಪುನಃ ಅಪ್ ಟ್ರೆಂಡಿಗೆ ಕಂಟಿನ್ಯೂಷನ್ ಆಗಿದೆ. ಇಲ್ಲಿ ನೋಡ್ಬೋದು, ಎಲ್ಲೂ ಇಲ್ಲ. ಈ ರೀತಿ ಆದಾಗ ಒಂದು ಟ್ರೆಂಡ್ ಯಾವಾಗ್ಲೂ ಒಂದೇ ರೇಂಜಲ್ಲಿ ಇದೇ ರೀತಿ ಹೋಗಲ್ಲ. ಒಂದು ಕರೆಕ್ಷನ್ಸ್ ಆಗಬೇಕು, ಮತ್ತೆ ಮೇಲೆ ಹೋಗಬೇಕು, ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾ ಹೋಗಬೇಕು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿಂದ ಇದು ಕರೆಕ್ಷನ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಜಾಗದಲ್ಲಿ ಯಾವುದೇ ರೀತಿ ಚಿಕ್ಕದಾಗಿ ಕರೆಕ್ಷನ್ ಬಂದಿದೆ, ಬಟ್ ಸೈಡ್ ವೈಸ್ ಹೋಗಿದೆ. ಓಕೆ, ಇವಾಗ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋಣ. ಡೈಲಿ ಟೈಮ್ ಫ್ರೇಮಲ್ಲಿ ಸೈಡ್ ವೈಸಲ್ಲಿ ಮಾರ್ಕೆಟ್ ಏನಾಗಿದೆ, ಹೋಗಿದೆ. ತುಂಬ ರೀಟೇಲರ್ಸು ಇಲ್ಲೇ ಟ್ರ್ಯಾಪ್ ಆಗಿರ್ತಾರೆ. ಓಕೆ, ಇವಾಗ ನಾವು ನಾಳೆಯಿಂದ ಟ್ರೆಂಡ್ ಯಾವ ಕಡೆ ಹೋಗ್ಬೋದು ಅಂತ ನಾವು ನೋಡಿದ್ರೆ, ನಾಳೆ ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಬಂದರೆ ಮಾತ್ರ ನನ್ನ ಪ್ಲ್ಯಾನ್ ಏನಿರುತ್ತೆ, ಒಂದು ನಾರ್ಮಲಾಗಿ ನಾವು ತೊಗೊಳ್ಳೋ ಕ್ವಾಂಟಿಟಿಗಿಂತ ಲೋ ಕ್ವಾಂಟಿಟಿನ ನಾನೇನು ಮಾಡ್ತೀನಿ, ಅಪ್ಸೈಡಿಗೆ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಪ್ಲ್ಯಾನ್ ಮಾಡ್ಬೋದು ಈ ರೀತಿ ಇದ್ದಾಗ. ಇನ್ ಕೇಸ್ ಏನಕ್ಕೆ ಲೋ ಕ್ವಾಂಟಿಟಿ ಅಂತಂದರೆ, ಆಲ್ರೆಡಿ ಒಂದು ಟ್ರೆಂಡ್ ಮೇಲೆ ಹೋಗಿದೆ, ಇನ್ನು ಕರೆಕ್ಷನ್ಸ್ ಬಾಕಿ ಇದೆ. ಕರೆಕ್ಷನ್ಸ್ ಪ್ರಕಾರ ಇದು ಒಂದು ಚಿಕ್ಕ ಕರೆಕ್ಷನ್ಸ್ ಆಗಿದೆ. ಓಕೆ, ಇದು ಅಂಥ ದೊಡ್ಡದಿಲ್ಲ, ಸೈಡ್ ವೇಸಲ್ಲಿದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ನಮ್ಮ ಕ್ವಾಂಟಿಟಿ ಸೈಜ್ನ ಕಡಿಮೆ ತೊಗೋಬೋದು. ಇನ್ ಕೇಸ್ ನಾಳೆ ಬಂದು ಇದ್ರ ಮೇಲೆ ಕ್ಲೋಸ್ ಕೊಡಲಿ, ಇಲ್ಲಾಂದರೆ ಇದು ಕೆಳಗಡೆ ಕ್ಲೋಸ್ ಕೊಟ್ಟರು ಪರವಾಗಿಲ್ಲ, ನಾಳೆಗೆ ಮಾತ್ರ. ಆವಾಗ ನನ್ನ ಪ್ಲ್ಯಾನ್ ಏನಿರುತ್ತೆ, ಅಪ್ಸೈಡಲ್ಲಿರುತ್ತೆ. ಇನ್ ಕೇಸ್ ಇಷ್ಟೊಂದು ಟ್ರ್ಯಾಪ್ ಮಾಡಿದ್ಮೇಲೆ ಮತ್ತೆ ಇದು ಬ್ರೇಕ್ ಡೌನ್ ಕೊಟ್ಟಾಗ, ಇಲ್ಲಿ ರೀಟೇಲರ್ಸು ತುಂಬ ಜನ ಬೈ ಮಾಡಿರಲಿಲ್ಲ ಅಂತಂದರೆ ಮತ್ತೆ ಏನಾಗುತ್ತೆ, ಮಾರ್ಕೆಟು ಇದು ಕರೆಕ್ಷನ್ ಒಂದು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಅಗ್ರೆಸಿವ್ ಆಗಿ ಯಾವ ರೇಂಜಲ್ಲಿ ನಾವು ಬೈ ಮಾಡ್ತೀವಿ ಅಂತ ಪ್ಲ್ಯಾನಿಂಗ್ ಇದ್ದರೆ ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಬರೋವರೆಗೂ ಅಗ್ರೆಸಿವ್ ಇರಲ್ಲ. ಓಕೆ, ಯಾವಾಗಲೂ ಲೋ ಕ್ವಾಂಟಿಟಿಯಲ್ಲಿ ನಾವು ಟ್ರೇಡ್ ತೊಗೊಳ್ತೀವಿ. ಅದೇ ಇಲ್ಲಿ ಬಂದಾಗ, ನಾನು ಇಲ್ಲಿ ಅಂತ ಅಂದಿದ ತಕ್ಷಣ ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಯಲ್ಲಿ ಅಂತ ಅಂದ್ಕೋಬೇಡಿ. ಇದು ಇಂಡಿವಿಜುವಲ್ ಸ್ಟಾಕ್ಗೆ ಕೂಡ ಡಿಪೆಂಡ್ ಆಗುತ್ತೆ. ಏನಕ್ಕಂದರೆ ಮಾರ್ಕೆಟ್ ಹೇಗೆ ಹೋಗುತ್ತೆ ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಕೂಡ ಮೂಮೆಂಟಲ್ಲಿರುತ್ತೆ, ರೈಟ್? ಆ ಕಾರಣಕ್ಕೋಸ್ಕರ ಈ ರೇಂಜಿಗೆ ಬಂದಾಗ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ನಾರ್ಮಲಾಗಿ ನಿಫ್ಟಿ 50 ಸಪೋರ್ಟು ಝೂನ್ ನೋಡಬೇಕಂತಂದರೆ 24,700 ಇಂದ 24,800 ಬರೋವರೆಗೂ ನಾನು
ನಾರ್ಮಲ್ ಕ್ವಾಂಟಿಟಿ ತೊಗೊಳ್ಳಲ್ಲ. ಓಕೆ, ನನ್ನ ನಾರ್ಮಲ್ ಕ್ವಾಂಟಿಟಿ ಏನಿರುತ್ತೆ ಅದನ್ನು ನಾನು ಪ್ಲ್ಯಾನ್ ಮಾಡಲ್ಲ. ಈ ಪ್ರೈಸಿಗೆ ಬಂದಾಗ ಏನು ಮಾಡ್ತೀನಿ, ನನ್ನ ನಾರ್ಮಲ್ ಕ್ವಾಂಟಿಟಿನ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ನಾಳೆ ಗ್ರೀನ್ ಕ್ಯಾಂಡಲ್ ಆದರೆ ಇಲ್ಲಿಂದ ಮತ್ತೆ ನಾನು ಲೋ ಕ್ವಾಂಟಿಟಿಯಲ್ಲಿ ಇಲ್ಲಿಂದ ನಾನು ಅಪ್ಸೈಡಿಗೆ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇವಾಗ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ಹಾಕಿದಾಗ ನೋಡ್ಬೋದು ನಿಫ್ಟಿ 50 ಏನಾಗಿದೆ ಮತ್ತೆ ಅಪ್ ಟ್ರೆಂಡಲ್ಲಿದೆ. ಬಟ್ ಒಂದು ಕಾಷಿಯಸ್ ಅಂತಂದರೆ ಆಲ್ ಟೈಮ್ ಹೈ ನಿಯರೆಸ್ಟ್ ಇರುತ್ತೆ. ಬಟ್ ಅದಕ್ಕೆ ನಾವು ಆಲ್ರೆಡಿ ಈ ರೇಂಜಲ್ಲಿ ಕರೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಮೇಲೆ ಹೋದಾಗ ಇನ್ ಕೇಸ್ ನಾವು ಸ್ವಲ್ಪ ಪ್ರಾಫಿಟ್ ಇಲ್ಲಿ ಈ ರೇಂಜಲ್ಲಿ ಬುಕ್ ಮಾಡ್ಕೋಬೋದು. ಇನ್ ಕೇಸ್ ಸ್ವಲ್ಪ ಹೋಲ್ಡ್ ಮಾಡ್ಬೋದು. ಏನಕ್ಕಂದರೆ ಇಲ್ಲಿಂದ ಸ್ವಲ್ಪ ಕರೆಕ್ಷನ್ ಬರ್ಬೋದು, ಅದಾದಮೇಲೆ ಒಂದು ಅಪ್ ಮೂವ್ ಕಂಟಿನ್ಯೂಷನ್ ಇರೋ ಚಾನ್ಸಸ್ ಇರುತ್ತೆ ಈ ರೀತಿ ಫಾರ್ಮೇಷನ್ ಆದಾಗ. ಓಕೆ, ನಿಫ್ಟಿ 50 ಹೇಳ್ದಂಗೆ 24,700ರಿಂದ 24,800 ಬರೋವರೆಗೂ ನನ್ನ ನಾರ್ಮಲ್ ಕ್ವಾಂಟಿಟಿ ಟ್ರೇಡ್ ಮಾಡಲ್ಲ, ಲೋ ಕ್ವಾಂಟಿಟಿಯಲ್ಲಿ ಇಲ್ಲಿ ಟ್ರೇಡ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಈ ರೇಂಜಿಗೆ ಬರೋವರೆಗೂ ಅಂದರೆ 55,600 ಪಾಯಿಂಟಿಗೆ ಬರೋವರೆಗೂ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನನ್ನ ಇಂಪಾರ್ಟೆಂಟ್ ಸಪೋರ್ಟು ಈ ಝೋನಲ್ಲಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮಾಡಿ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.